ದೇವರು ನಮ್ಮ ಕ್ರಿಸ್ತು ದರ್ಶನ ಎಂಬ ಒಂದು ಧ್ಯಾನಕ್ಕೆ ಬಂದಿದ್ದೀರಾ. ಇಲ್ಲಿಂದ ಒಂದು ಜೀವನ ಬದಲಾವಣೆ ಆಗಿ ಹೋಗಬೇಕು. ನೀವು ಯಾರಿಗಾದರೂ ಒಂದು ಪ್ರಾರ್ಥಿಸುವಾಗ ಅವರ ಕೋರಿಕೆಯನ್ನು ಕೇಳಿ ಒಂದು ಸಣ್ಣ ಒಂದು ಪೇಪರ್ನಲ್ಲಿ ಬರೆದು ಬೈಬಲ್ನಲ್ಲಿಡಿ. ದಿನ ಅದನ್ನು ಬೈಬಲ್ ಓದುವಾಗ ಆ ಕೋರಿಕೆಯನ್ನು ಓದಿ. ಆಗ ಅವರಿಗೆ ನಿಮ್ಮಿಂದ ಏನಾಗುತ್ತದೆ, ಆ ಕೋರಿಕೆ ನೆರವೇದ. ಆಗ ಕ್ರಿಸ್ತನ ಒಂದು ಜೀವಿತವೇನು ಎಂಬುದಾಗಿ ಅವರಿಗೆ ತಿಳಿಯಪಡಿಸುತ್ತದೆ. ಒಬ್ಬರಿಗೆ ಪ್ರಾರ್ಥನೆ ಮಾಡುವುದಂದ್ರೆ ಒಂದು ಸುಲಭದ ಕೆಲಸವಲ್ಲ. ಸುಲಭನಾ? ಅನೇಕ ಬಾರಿ ಕೆಲವರು ಅಂಧಕಾರ ಶಕ್ತಿ ಆ ಸುತ್ತದಲ್ಲಿ ಮಧ್ಯದಲ್ಲಿ ಇರ್ತಾರೆ, ಹೌದಾ? ಅಂಥವರನ್ನು ಪ್ರಾರ್ಥನೆ ಮಾಡಿ ನಾವು ಕ್ರಿಸ್ತಿಯ ಜೀವನದ ವಿಷಯವನ್ನು ಹೇಳುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿ ನಾವು ಮೊದಲು ಮಾಡಬೇಕಾದ ಕೆಲಸ, ಕೋರಿಕೆಯನ್ನು ಬರೆದು ಎಲ್ಲಿಡಬೇಕು? ದೇವರ ವಾಕ್ಯ ಅದು ಮಾಡುತ್ತದೆ. ಏನ್ ಮಾಡುತ್ತದೆ? ಆ ಕೆಲಸ ನೀವು ಮಾಡೋದಲ್ಲ. ಯಾರು ಮಾಡೋದು? ದೇವರ ವಾಕ್ಯ ಅಲ್ಲಿ ಅವರಿಗೆ ಮುಟ್ಟಿಸುವಂತ ಕೆಲಸ. ನಾವು ಬರೀ ಬೀಜವನ್ನು ಬಿತ್ತುವಂತವರಾಗಿದ್ದೇವೆ, ಬೆಳೆ ಕೊಡುವರು ದೇವರು. ಅದೇ ರೀತಿ ನಮ್ಮ ಜೀವಿತ ಬದಲಾವಣೆ ಆಗಬೇಕು. ಎಫೆಸಿಯ 2:1 ಓದಿ. ಎರಡು ಒಂದು. ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದಿಶೆಯಿಂದ ಮುಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ನೋಡಿ, ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದ್ಸರಿ ಜೋರಾಗಿ ಓದಿ ಬ್ರದರ್. ಎಲ್ಲರೂ ಹೇಳಿ. ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ಹೌದಾ? ಸತ್ಯನಾ? ಎಷ್ಟು ಜನ ಒಪ್ಕೊಳ್ತೀರಾ ಈ ವಾಕ್ಯ? ಎಷ್ಟು ಜನ ಒಪ್ಕೊಳ್ತೀರಾ? ಯಾರು ಒಪ್ಕೊಳಲ್ವಾ? ಕೈ ಎತ್ತಿ. ಎಷ್ಟು ಜನ ಒಪ್ಕೊಳ್ತೀರಾ ಅಂತ? ನಾನು 2 ಕೈ ಎತ್ತೀನಿ, ಒಪ್ಕೊಳ್ತೀನಿ ಅಂತ. ಹೌದಾ? ಆಧ್ಯಾತ್ಮಿಕವಾಗಿ ನಾವು ಹೋಗಿದ್ದೀವಿ. ಆದರೆ ಈಗ ಇಲ್ಲಿಂದ ಹೋಗುವಾಗ ಆಧ್ಯಾತ್ಮಿಕವಾಗಿ ನಮಗೇನಾಗಬೇಕು? ಜೀವ ಬರಬೇಕು ಅಲ್ವಾ? ಇದು ನಮ್ಮ ಇಲ್ಲಿನ ಜೀವನ. ಇಲ್ಲಿಂದ ಕ್ರಿಸ್ತು ದರ್ಶನದಿಂದ ಶುರುವಾಗುವಂಥ ಪ್ರಯಾಣ. ಇದು ಇಲ್ಲಿಂದ ಶುರುವಾಗುವಂಥ ಪ್ರಯಾಣವಾಗಿದೆ. ಇದಾಗಿದೆ ನಮ್ಮ ಜೀವಿತದಲ್ಲಿ ಬದಲಾವಣೆ ತರುವಂಥದ್ದು. ಅದೇ ಎಫೆಸ 4:18 ಓದಿ ಬ್ರದರ್. ಎಫೆಸ 4:18. ಅವರ ಮನಸ್ಸಿಗೆ ಕತ್ತಲು ಕವಿದಿದೆ, ಅವರು ಅಜ್ಞಾನಿಗಳು ಕಠಿಣ ಹೃದಯಗಳು ಆಗಿರುವುದರಿಂದ ದೇವರು ಕೊಡುವ ಜೀವಕ್ಕೆ ಹೊರತಾಗಿದ್ದಾರೆ. ಗೊತ್ತಾಯ್ತಾ? ಏನಾಗಿದ್ವಿ ನಾವು? ಯಾರಿಗೆ ಹೇಳ್ತಾ ಇರೋದು ಇದು? ನಮಗೇನಾ? ಹೌದಾ? ಒಪ್ಕೋಬೋದಾ? ಖಂಡಿತವಾಗಿ ನಾನು ಒಪ್ಕೊಳ್ತೀನಿ. ಎಷ್ಟು ಜನ ಒಪ್ಕೊಳ್ತೀರಾ? ನಮಗಾಗಿಯೇ ದೇವರು ಕೊಡುವಂತ ವಾಕ್ಯವಾದ. ಇಲ್ಲಿಂದ ನಾವು ಬದಲಾವಣೆ ಆಗೋದು ಈ ವಾಕ್ಯಗಳಿಂದ. ನಮ್ಮ ಜೀವಿತ ಏನಾಗಬೇಕು? ಬದಲಾಗಬೇಕು. ಬದಲಾಗಲು ಸಿದ್ಧರಿದ್ದೇವಾ ಅಲ್ವಾ? ಯಾರ ಬೆಳಕಿನಿಂದ? ಕ್ರಿಸ್ತನ ಬೆಳಕಿನಿಂದ ನಾವೇನಾಗಬೇಕು? ಕಂಗೊಳಿಸಬೇಕು. ಕ್ರಿಸ್ತನ ಬೆಳಕು. ಅದೇ ಕ್ರಿಸ್ತು ದರ್ಶನ ಮಾಡಲು ನಾವು ಇಲ್ಲಿಗೆ ಬಂದಿರುವುದು. ಇದೇ ನಮ್ಮ ಉದ್ದೇಶವಾಗಿದೆ. ನಮ್ಮ ಸಹನೆ, ನಮ್ಮ ತಾಳ್ಮೆಯಿಂದ ನಾವು ಇಂದು ಬದಲಾಗಿದ್ದೇವೆ. ಪಾಪ ನಿವೇದನೆ ಆಗಿದೆ, ಕೌನ್ಸಿಲಿಂಗ್ ಆಗಿದೆ ಅಲ್ವಾ? ಪರಮ ಪ್ರಸಾದ ತೆಗೆದುಕೊಂಡಿದ್ದೀರಾ. ಕ್ರಿಸ್ತನಲ್ಲಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿದ್ದೇವೆ ಇಂದು ಅಲ್ವಾ? ಅದು ಬೆಳಕಿನೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯುವಂತರ ಆಗ್ತಿದ್ದೀವಲ್ವಾ? ಅದು ನಮ್ಮ ಜೀವಿತ. ಈಗ ನಾವು ಮನೆಗೆ ತಗೊಂಡೋಗಿ ಈ ಬೈಬಲ್ನ ಮೂಲೆಗೆ ಇಟ್ಬಿಟ್ರೆ ಏನಾಗ್ತೀವಿ? ಅದೇ ಕತ್ತಲು ಮತ್ತೆ ನಮ್ಮನ್ನು ಆವರಿಸುತ್ತದೆ ಅಲ್ವಾ? ಅದಾಗಬಾರದು. ಪ್ರತಿದಿನ ದೇವರ ವಾಕ್ಯವನ್ನು 30 ನಿಮಿಷವಾದರೂ ಓದುವಂತ ಒಂದು ತಾಳ್ಮೆ ನಮ್ಮ ಜೀವಿತದಲ್ಲಿ ಬರಬೇಕು. ಎಷ್ಟು ನಿಮಿಷ ಓದ್ತೀರಾ? ಯಾರ ಬಾಗಿಲು ಬಡಿತಾರ ಅವಾಗ? ಯಾಕೆ ಗೊತ್ತಾ? ಸೈತಾನನು ಬಂದು ಬಡಿತಾ ಇರ್ತಾನೆ. ಕಾಯನನಿಗೆ ಬಂದು ಬಡಿತಿದ್ದಂತೆ. ಯಾವ್ದೋ ಪಾಪದ ಬಾಗಿಲು ಬಡಿತಾ ಇತ್ತಂತೆ ಕಾಯನನಿಗೆ. ಹೌದಾ? ಓದಿದ್ರಾ? ಆದಿಕಾಂಡದಲ್ಲೇ ಇದೆ ಅಲ್ವಾ? 4ನೇ ಅಧ್ಯಾಯದಲ್ಲಿ ಹೇಳಿದೆ. ಕಾಯನನಿಗೆ ಬಡಿತಾನೆ ಇತ್ತಂತೆ ಪಾಪದ ಬಾಗಿಲು. ಆ ರೀತಿ ಸೈತಾನನು ಒಂದು ಬಾಗಿಲನ್ನು ಬಡಿತಿರ್ತಾನೆ. ಯಾಕಂದ್ರೆ ನಾವು ಏನೇ ಈ ಲೋಕದ ಕೆಲಸ ಮಾಡಿ ಅವಾಗ ನಮ್ಗೆ ಅರ್ಜೆಂಟ್ ಇಲ್ಲ. ಬೈಬಲ್ ಓದುವಾಗ ನಿದ್ರೆ ಬರುವುದು. ಎಷ್ಟು ಜನಕ್ಕಿದೆ ಈ ಅನುಭವ? ಎಷ್ಟು ಜನಕ್ಕಿದೆ ಬೈಬಲ್ ಓದುವಾಗ ನಿದ್ರೆ ಬರುವುದು? ನಿಮ್ಮನ್ನು ಸೈತಾನನು ಶೋಧಿಸುತ್ತಿದ್ದಾನೆ ಎಂಬುದು ಮುಖ್ಯವಾಗಿ ತಿಳಿದುಕೊಳ್ಬೇಕು. ಅದಕ್ಕೆ ಬೈಬಲ್ ಓದುವಕ್ಕಿಂತ ಮುಂಚೆ ದೇವರ ಆತ್ಮವನ್ನು ನಾವು ಕರೆಯಬೇಕು ಎಂಬುದಾಗಿ ಸಾರಿ ಹೇಳುವುದು.
ಅರ್ಥ ಆಗ್ತಾ ಇದೆಯಾ? ಯಾವಾಗ ಬೈಬಲ್ ತೆರೀತಾರೆ ಆಗ ಅವರಿಗೆ ನಿದ್ರೆ ಬರುತ್ತದೆ. ಅಂದ್ರೆ ಸೈತಾನನು ನಿಮ್ಮನ್ನು ಶೋಧಿಸುತ್ತಿದ್ದಾನೆ ಎಂಬುದಾಗಿ ದೃಢಪಡಿಸಿಕೊಳ್ಳಬೇಕು ನಾವು ಅದನ್ನ. ಅನೇಕರಿಗೆ ಈ ಅನುಭವ ಇದೆ ಜೀವನದಲ್ಲಿ. ಇದೆಯಾ? ಜಪಸರ ಹಿಡಿದಿರ ನಿದ್ರೆ ಅಲ್ವಾ? ಬೈಬಲ್ ತೆಗೆದ್ರೆ ನಿದ್ರೆ ಆಯ್ತು, ಅಲ್ಲೇ ತೂಗುಡಿಸ್ತಾರೆ. ನಾನು ಅನೇಕರನ್ನು ನೋಡಿದ್ದೇನೆ, ನಮ್ಮ ಕುಟುಂಬದಲ್ಲಿ ಆಗ್ಲಿ ಇನ್ನೊಬ್ಬರ ಕುಟುಂಬದಲ್ಲಾಗ್ಲಿ ಈ ಅನುಭವ ಇದೆ. ಇದು ನಮ್ಮ ಜೀವಿತ ಬದಲಾಗಬೇಕಂದ್ರೆ ದೇವರ ಆತ್ಮವನ್ನು ನಮ್ಮೊಳಗೆ ಕರೆದಾಗ ಮಾತ್ರ ಸಾಧ್ಯ. ಆತನ ಬೆಳಕು ನಮ್ಮೊಳಗೆ ಬಂದಾಗ ಸೈತಾನನ ಏನಾಗ್ತಾನೆ? ನಮ್ಮಿಂದ ಹೊರಟೋಗ್ತಾನೆ. ಆತನಿಗೆ ಸೈತಾನನೇ ನನ್ನಿಂದ ಬಿಟ್ಟು ಹೋಗು, ನಾನು ಕ್ರಿಸ್ತನವನು ಎಂಬುದಾಗಿ ಧೈರ್ಯವಾಗಿ ಹೇಳಿ ಪ್ರಾರ್ಥಿಸಲು ಆರಂಭಿಸಬೇಕು. ಆಗ ಮಾತ್ರ ನಾವು ಕ್ರೈಸ್ತಿಯ ಜೀವನವನ್ನು ಜೀವಿಸಲು ಸಾಧ್ಯವಿದೆ. ಯೋಹಾನ 6:53 ಓದಿ ಬ್ರದರ್. ಯೋಹಾನ 6:53. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರರ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ಸರಿನಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ವಾಕ್ಯ ಸರಿ ಇದೆಯಾ ಬ್ರದರ್? ವಾಕ್ಯ ಸರಿ ಇದೆಯಾ? ಅರ್ಥ ಆಯ್ತಾ? ಆಯ್ತು, ಇನ್ನೊಂದ್ಸರಿ ಓದಿ. ವಾಕ್ಯ ಅರ್ಥ ಆಗ್ಬೇಕು. ವಾಕ್ಯ ಅರ್ಥ ಆಗಿಲ್ಲ, ದೇವರು ನಿಮಗೆ ಅರ್ಥ ಆಗಿಲ್ಲ ಅಂತ. ವಾಕ್ಯ ಅರ್ಥ ಆಗಿದೆಯಾ? ದೇವರು ನಮಗೆ ನಿದ್ರೆಗೊಳಿಸ್ತಾರೆ. ಆದ್ರೆ ದೇವರು ನಮ್ಮ ಒಳಗೆ ಬಂದಾಗ, ನಾ ಹೇಳ್ದೆ ತಾನೆ, ಈಗ ದೇವರು ನಮ್ಮ ಒಳಗೆ ಬಂದಾಗ, ಪರಮ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ದೇವರು ನಮ್ಮ ಒಳಗೆ ಅಲ್ವಾ ವಾಸವಿದ್ದಾರೆ. ಆಗ ಸೈತಾನನಿಗೆ ಅಧಿಕಾರ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಆದ್ರೂ ನಮ್ಮಲ್ಲಿ ಸೈತಾನ ಅಧಿಕಾರ ಚಲಾಯಿಸ್ತಾ ಇದ್ದಾನೆ. ನಿದ್ರೆ ರೂಪದಲ್ಲಾದ್ರೂ ಕಾಯನನಿಗೆ ಅಂದು ಪಾಪದ ರೂಪದಲ್ಲಾದ್ರೂ ಬಾಗಲು ಬಡಿಯುತ್ತಿದ್ದ ಅದೇ ಸೈತಾನನು ಇಂದು ನಾವು ಬೈಬಲ್ ದೇವರ ವಾಕ್ಯವನ್ನು ಓದುವಾಗ ನಿದ್ರೆ ರೂಪದಲ್ಲಿ ಸೈತಾನನು ನಮ್ಮನ್ನು ತಟ್ಟುತ್ತಿದ್ದಾನೆ. ಇದು ಎಚ್ಚರಿಕೆಯಿಂದ ಇರಬೇಕು ನಾವು. ಇದು ಮುಖ್ಯವಾಗಿದೆ. ಹೌದಾ? ಜಪಸ್ಸರ ಹಿಡಿದಾಗ ನಿದ್ರೆ, ಬೈಬಲ್ ತೆಗೆಯುವಾಗ ಇದು ಮುಖ್ಯವಾಗಿ ನಾವು ಮಾಡುವಂಥದ್ದು. ಪ್ರಾರ್ಥಿಸುವ ಎಂಬುದಾದರೆ ಅನೇಕರಿಗೆ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವಾಗ ಅನೇಕರಿಗೆ ತುಂಬಾ ನಿದ್ರೆ ಇದು. 6 ಗಂಟೆ ಆಗ್ಲಿ 7 ಗಂಟೆ ಆಗ್ಲಿ ಅದೇ ಟಿವಿ ಹಾಕಿ ಧಾರಾವಾಹಿ ನೋಡಿ ನಿದ್ರೆ ಇದೆಯಾ? ಇಲ್ಲ. ಕ್ರಿಕೆಟ್ ಮ್ಯಾಚ್ ಇದ್ದಾಗ ನಿದ್ರೇನೇ ಇಲ್ಲ ಬಿಡಿ, ಅದು ಎಷ್ಟೋ ತರ ಆಗ್ಲಿ ಅಲ್ವಾ? ಈ ರೀತಿಯಾದಂತ ಜೀವನ. ಆವಾಗ ಏನ್ ಮಾಡ್ತಾನೆ ಸೈತಾನ? ಅಲ್ಲಿಗೆ ಎಳಿತಾ ಇರ್ತಾನೆ. ಫೋಕಸ್ ಎಲ್ಲಿಗೆ? ಅದು ಸೈತಾನನ ಬೆಳಕು. ನಾವು ಕ್ರಿಸ್ತನ ಬೆಳಕಿನಲ್ಲಿ ನಾವು ನಿಜವಾಗಿಯೂ ಇದ್ದರೆ, ನಾವು ಬೈಬಲ್ ಅನ್ನು ತೆರೆದಾಗ ನಮಗೆ ನಿದ್ರೆ ಬರಲ್ಲ. ಬರುತ್ತಾ? ಯಾಕೆ? ನಮ್ಮಲ್ಲಿ ಕ್ರಿಸ್ತನು ಜೀವಿಸುವವನಾಗಿರಬೇಕು. ಇದು ನಮ್ಮ ಜೀವಿತ ಬದಲಾವಣೆ ಆಗುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಯಾರಿಗೆ ಅರ್ಥ ಆಗ್ತಾ ಇದೆ? ಎಲ್ಲರಿಗೂ ಆಗ್ತಾ ಇದೆಯಾ? ಕೈ ಎತ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ 5:26 ಓದಿ ಬ್ರದರ್. ಪಿತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನು ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ. ಅರ್ಥ ಆಯ್ತಾ? ದೇವರು ತಾನು ಜೀವವಾಗಿರುವಂತೆ ಯಾರನ್ನ ಕರುಣಿಸಿದ್ದಾರೆ? ಪ್ರಭು ಯೇಸುವನ್ನು ಕರುಣಿಸಿದ್ದಾರೆ. ಅದೇ ರೀತಿ ನಮ್ಮನ್ನು ಸಹ ಆತನ ಮಕ್ಕಳಾಗುವ ಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಹೌದಾ? ಹೌದಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಕ್ರಿಸ್ತನು ನಿಮ್ಮೊಳಗೆ ಬರುವಂತ ಸಮಯ ವಾಕ್ಯದ ಮುಖಾಂತರ. ಹೌದಲ್ವಾ? ಸತ್ಯ ಹೌದೇನ? ಅದೇನ ಸತ್ಯ? ಕ್ರಿಸ್ತನು ಯಾರ ಮುಖಾಂತರ ಬರೋದು? ವಾಕ್ಯದ ಮುಖಾಂತರ. ವಾಕ್ಯ ನಾವು ಸ್ವೀಕರಿಸಿದಾಗ ಏನಾಗುತ್ತೆ? ನಮ್ಮ ಆಧ್ಯಾತ್ಮಿಕವಾಗಿ ಹಸಿವು ನಮ್ಮಲ್ಲಿ ನೀಗುತ್ತದೆ. ಹೊಟ್ಟೆ ಹಸಿದಾಗ ಏನ್ ಮಾಡ್ತೀವಿ? ಊಟ ಮಾಡ್ತೀವಿ. ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂದ್ರೆ ಸ್ವಲ್ಪ ಅನೇಕರಿಗೆ ಸುಸ್ತಾಗುವಂತ ಸಂಭವ ಇರುತ್ತೆ ಅಲ್ವಾ? ಯಾಕಂದ್ರೆ ರಾತ್ರಿ ಊಟ ಮಾಡಿದ್ದು, ರಾತ್ರಿ ಬೆಳಗ್ಗೆ ತನಕ ಉಪವಾಸ ಇದ್ದಿದ್ದೀವಿ ಅಂತ. ಆಗ ಬೆಳಗ್ಗೆ ತಿಂಡಿ ತಿಂದಾಗ ಎಲ್ಲ ಆಕ್ಟಿವ್ ಆಗ್ತಾರೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ನಾವು ಆಹಾರ ಸ್ವೀಕರಿಸಬೇಕು. ಯಾವುದದು ಆಧ್ಯಾತ್ಮಿಕ ಆಹಾರ? ದೇವರ ವಾಕ್ಯ. ಅದನ್ನು ನಾವು ಸ್ವೀಕರಿಸಿದಾಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಹಸಿವು ನೀಗುತ್ತದೆ. ಕ್ರಿಸ್ತನ ಬೆಳಕು ನಮ್ಮಲ್ಲಿ ಬಂದಾಗ ನಾವು ಪ್ರಕಾಶಮುಖರಾಗಿ ಜೀವಿಸಲು ಸಾಧ್ಯವಿದೆ. ದೇವರ ವಾಕ್ಯ, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಪ್ರತಿದಿನ ಈ ವಾಕ್ಯಗಳನ್ನು ನಿಮಗೆ ಅರ್ಥವಾಗುವ ರೀತಿ ಓದಿಕೊಳ್ಳಿ. ಆಗ ನಿಮ್ಮ ಜೀವಿತ ಬದಲಾಗುತ್ತಾ ಹೋಗುತ್ತದೆ ಎಂಬುದಾಗಿ ನಾನು ಹೇಳ್ತೀನಿ. ಅನೇಕ ಬೈಬಲ್ ಮಾರ್ಕ್ ಮಾಡಿ ಒಂದು ಪುಸ್ತಕದಲ್ಲಿ ಬರ್ಕೊಳ್ಳಿ. ಮನೆಗೆ ಹೋಗಿ ನಿಮಗೆ ಬರುವ ಭಾಷೆಯಲ್ಲಿ ಓದಿ. ದೇವರಿಗೆ ಎಲ್ಲಾ ಭಾಷೆ ಗೊತ್ತಿಲ್ವಾ?
ನಾನು ಯಾರು ಅಂತನೂ ಗೊತ್ತು, ನೀನು ಯಾರು ಅಂತನೂ ದೇವರಿಗೆ ಗೊತ್ತು. ಇಲ್ಲಿ ಬಂದಿರುವ ಒಬ್ಬೊಬ್ಬರು ಯಾರು ಎಂಬುದಾಗಿ ಆತನಿಗೆ ಗೊತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ನಾನು ಅರಿಯೆ, ನನಗೆ ಗೊತ್ತಾ? ಆದರೆ ಕರ್ತನು ನಿಮ್ಮ ಮುಂದಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲವೂ ಆತನಿಗೆ ತಿಳಿದಿದೆ. ಅದನ್ನು ನಾವು ಆತನಿಗೆ ಒಪ್ಪಿಸಬೇಕಾಗಿದೆ. ನಮ್ಮ ಏನೇ ಕಷ್ಟ ಇರಬಹುದು, ಸಂಕಷ್ಟ ಇರಬಹುದು, ಬೇನೆ ಇರಬಹುದು, ನಾವು ಅನೇಕ ಕಷ್ಟಗಳಿಂದ ಇಲ್ಲಿಗೆ ಬಂದಿರಬಹುದು, ಆದರೂ ಅದು ದೇವರಿಗೆ ಗೊತ್ತಿದೆ ಅಲ್ವಾ? ನೀವು ಕೆಲಸ ಮಾಡಿದ್ರೆ ಸಂಬಳ ತಗೊಳ್ತೀರಾ, 3 ದಿನ ಇಲ್ಲಿ ಬಂದಿರ, ದೇವರು ಅದರ ಪ್ರತಿಫಲವನ್ನು ನಿಮಗೆ ಕೊಡಲಿದ್ದಾರೆ. ಕೊಡ್ತಾರೆ. ಅದನ್ನ ನಾವು ಸ್ವೀಕರಿಸಬೇಕು. ಅದು ಯಾವ ರೀತಿ ಸ್ವೀಕರಿಸಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಅಲ್ವಾ? ಕೀರ್ತನೆ ಓದಿ ಬ್ರದರ್. ಕೀರ್ತನೆ 36:9. ಇನ್ನೊಬ್ರು 1 ಯೋಹಾನ 1:2 ತೆಗಿರಿ. ಕೀರ್ತನೆ 36:9 ಓದಿ. ನಿನ್ನಲ್ಲಿದೆ ಜೀವದ ಬುಗ್ಗೆ, ನಿನ್ನ ಬೆಳಕಿನಿಂದ ಬೆಳಕೆಮಗೆ. ಈಗ ಗೊತ್ತಾಯ್ತಾ? ಅರ್ಥ ಆಯ್ತಾ ಇದು? ಯಾರಲ್ಲಿದೆ ಬೆಳಕು? ಜೀವನದ ಬುಗ್ಗೆ ಯಾರಲ್ಲಿ? ದೇವರಲ್ಲಿ, ಪ್ರಭು ಕ್ರಿಸ್ತರಲ್ಲಿ ಜೀವದ ಬುಗ್ಗೆ. ನಮ್ಮಲ್ಲಿ ಏನ್ ತುಂಬಿ ಮುಂದೆ ಓದಿ. ಬೆಳಕಿನಿಂದ ಬೆಳಕೆಮಗೆ, ಆತನಿಂದಲೇ ಏನೋ ಯಾರ ಬೆಳಕು ಬರಬೇಕು? ಕ್ರಿಸ್ತನ ಬೆಳಕು ನಮ್ಮಲ್ಲಿ ಬರಬೇಕು. ಆಗ ದೇವರ ವಾಕ್ಯ ನಮ್ಗೆ ಅರ್ಥವಾಗೋದು. ಯಾರ ಬೆಳಕು ಬರ್ಬೇಕು ನಮಗೆ? ದಾವೀದನು ಈ ವಾಕ್ಯ ಹೇಳುವಾಗ ಆತನು ಎಷ್ಟು ಕಷ್ಟದಲ್ಲಿದ್ದ ಎಂಬುದಾಗಿ ನಾವು ದಾವೀದನ ಚರಿತ್ರೆ ಓದಕ್ ಹೋದ್ರೆ ಅದು ಅರ್ಥವಾಗುತ್ತದೆ. ದಾವೀದನ ಕೀರ್ತನೆ ಇದೆಯಲ್ಲ, ದಾವೀದನು ಬರೆಯುವಾಗ ತುಂಬಾ ಕಷ್ಟದಲ್ಲಿ ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದಾನೆ. ಅದು ನಾವು ದಾವೀದನ ವಿಷಯವಾಗಿ ಓದುತ್ತಾ ಹೋಗುವಾಗ ಅದು ಗೊತ್ತಾಗುತ್ತದೆ. ಯಾಕೆಂದರೆ ಆತನು ಕಲ್ಲಿನ ಗುಹೆ ಒಳಗಿದ್ದರೂ ಕೂಡ ಕರ್ತನ ಬೆಳಕು ಯಾರ ಮೇಲಿತ್ತು? ದಾವೀದನ ಮೇಲಿತ್ತು. ಆದರೂ ಕೂಡ ಅವನು ಯಾವುದಕ್ಕೂ ನಂಬಿಕೆ ದುಡಗಟ್ನ ಇಲ್ಲ. ಅದು ದಾವೀದನ ಕೀರ್ತನೆ ನಾವು ಓದುತ್ತಾ ಹೋದರೆ ಆತನ ಚರಿತ್ರೆ ಗೊತ್ತಾಗುತ್ತದೆ. ಅದು ಇನ್ನೊಂದಿನ ಹೇಳೋಣ. ಆತನ ಕ್ಲಾಸಿನ ಬಗ್ಗೆ ಹೇಳಬೇಕದು. ಯೋಹಾನ 1:2 ಓದಿ. 1 ಯೋಹಾನ 1ನೇ ಅಧ್ಯಾಯ 2ನೇ ವಚನ. ಆ ಜೀವ ಪ್ರತ್ಯಕ್ಷವಾಯಿತು, ಅದನ್ನು ನಾವು ನೋಡಿದ್ದೇವೆ, ಆ ಬಗ್ಗೆ ಸಾಕ್ಷಿ ಹೇಳುತ್ತೇವೆ. ಇದರ ಬಳಿಯಿದ್ದು ಪ್ರತ್ಯಕ್ಷವಾದಂತಹ ನಿತ್ಯ ಜೀವವನ್ನು ನಿಮಗೆ ಸಾರುತ್ತೇವೆ. ಅರ್ಥ ಆಗ್ತದೆ ವಾಕ್ಯ? ಇನ್ನೊಂದ್ಸರಿ ಜೋರಾಗಿ ಓದಿ, ಜೋರಾಗಿ. ಆ ಜೀವ ಹೇಳಿ ಪ್ರತ್ಯಕ್ಷವಾಯಿತು, ಅದನ್ನು ನಾವು ನೋಡಿದ್ದೇವೆ, ಆ ಬಗ್ಗೆ ಸಾಕ್ಷಿ ಹೇಳುತ್ತೇವೆ. ಪಿತನ ಬಳಿ ಇದ್ದು ನಮಗೆ ಪ್ರತ್ಯಕ್ಷ ಆಗುವಂತ ನಿತ್ಯ ಜೀವವನ್ನು. ಹೌದಾ? ಏನ್ ಸಾರ್ತಾ ಇದೀವಿ ನಾವಿಲ್ಲಿ? ಆಧ್ಯಾತ್ಮಿಕವಾದ ವಿಷಯ, ನಿತ್ಯ ಜೀವದ ವಿಷಯವನ್ನು ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಅದೆಲ್ಲಿತ್ತು? ಪಿತನ ಬಳಿಯಲ್ಲಿತ್ತು, ಕ್ರಿಸ್ತನ ಮುಖಾಂತರ ಭೂಮಿಗೆ ಬಂತು. ಹೌದಾ? ಎಲ್ಲ ಮಾನವರು ರಕ್ಷಣೆ ಆದರು. ಹೌದಾ? ಯಾರ ಮುಖಾಂತರ? ಕ್ರಿಸ್ತನ. ನಾವು ಯಾರನ್ನು ನೋಡ್ತಿದೀವಿ ಇವತ್ತು? ಯಾರನ್ನು ನೋಡಕ್ ಬಂದಿರೋದು ನೀವು? ನನ್ನ ನೋಡಕ ಅಲ್ಲ. ಯಾರನ್ನು ನೋಡಕ್ಕೆ? ಕ್ರಿಸ್ತನನ್ನು ನೋಡಲು ನಾವು ಬಂದಿದ್ದೇವೆ, ದರ್ಶಿಸಲು ಬಂದೇವೆ. ಅನೇಕರು ಇನ್ನೊಂದು, ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗುವಾಗ ಹೋಗ್ತೀರಾ? ಎಷ್ಟು ಜನ ಹೋಗ್ತೀರಾ? ಭಾನುವಾರ ಮಾತ್ರ ಹೋಗೋರು ಯಾರು? ಕೈ ಎತ್ತಿ. ಭಾನುವಾರ ಮಾತ್ರ ಹೋಗೋರು, ಬೇರೆ ದಿನ ಇಲ್ಲ. ಅದೇ ಕೆಲವರಿಗೆ ದೇವಾಲಯ ದೂರ ಇರುತ್ತೆ, ಹಳ್ಳಿ ಕಡೆ, ಏನು ಮಾಡೋಕ್ಕಾಗಲ್ಲ. ಆದರೆ ದೇವಾಲಯಕ್ಕೆ ಹೋಗುವಾಗ ನಾವು ಯಾರನ್ನು ನೋಡಕ್ ಹೋಗ್ತೀವಿ? ಪ್ರಭು ಕ್ರಿಸ್ತರನ್ನು ನೋಡಕ್ ಹೋಗ್ತೀವಿ. ನಾವು ಯಾವ ಥರ ಹೋಗ್ಬೇಕು? ಆದರೆ ಅನೇಕರು ಮದುವೆಗೆ ಹೋಗುವಾಗ ಭಯಂಕರ ಸಿಂಗಾರ, ಆದರೆ ದೇವಾಲಯಕ್ಕೆ ಹೋಗುವಾಗ ಒಟ್ರಾಸಿ ಯಾವುದೋ ಒಂದು ಹೋದರೆ ಸಾಕು ಅನ್ನೋ ಒಂದು ಅನುಭವ. ಹೌದಲ್ವಾ? ಮದುವೆಗೆ ಹೋಗುವಾಗ ಈ ಶರ್ಟ್ ಆಗಲ್ಲ, ಐರನ್ ಆಗ್ಬೇಕದು. ಇಲ್ಲಿ ದೇವಾಲಯಕ್ಕೆ ಹೋಗ, ನಾವು ದೇವಾಲಯಕ್ಕೆ ಬರೋದು ಮುಖ್ಯವಾದ ವ್ಯಕ್ತಿಯನ್ನು ನೋಡಕ್ಕೆ, ನಮ್ಮ ಮದಲಿಂಗನನ್ನು ನೋಡಕ್ಕೆ, ಯೇಸು ಕ್ರಿಸ್ತರನ್ನು ನೋಡಲು. ಅದು ನಾವು ಅನೇಕ ಕ್ರೈಸ್ತ ಜೀವಿತದಲ್ಲಿ ಇದಿಲ್ಲ. ಇದೆಯಾ? ಯಾವುದೋ ಒಂದು ರೀತಿ ಬಂದು ದೇವಾಲಯದಲ್ಲಿ ದೇವರ ಮುಂದೆ ಕುಳಿತು ನಾವು ಹೋಗ್ತೀವಿ, ಅದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ನಾವು ಮದುವೆಗೆ ಹೋಗುವ VIP ಹೋಗುವಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾದಂತ ವ್ಯಕ್ತಿ ಯಾರು? ಪ್ರಭು ಯೇಸು. ನಾವು ಮುಖ್ಯಮಂತ್ರಿಗಳನ್ನು ನೋಡಕ್ ಹೋಗೋದ್ರೆ ನಾವು ಹೆಂಗ್ ಹೋಗ್ತೀವಿ? ನಮ್ಗೆ ಒಂದು ಗತ್ತು ಬೇಕು ಅನ್ನೋ ರೀತಿ ಹೋಗ್ತೀವಿ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ನೋಡಲು ಬಂದಾಗ ಯಾಕೆ ಆ ಒಂದು ಗತ್ತು ನಮ್ಮಲ್ಲಿಲ್ಲ? ಆತನನ್ನೇ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನು ನಾವು ನೋಡಲು ಹೋಗುವುದೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದು ನಮ್ಮ ಮನಸ್ಸಿನಲ್ಲಿ ಬಂದರೆ ನಮ್ಮ ಜೀವಿತ ಸಾರ್ಥಕವಾಗುತ್ತದೆ. ಹೌದಾ?
ರಾಜ ಎಲ್ಲಿದ್ದಾನೆ ಕರ್ನಾಟಕದಲ್ಲಿ? ರಾಜ ಯಾರು ಗೊತ್ತಾ? ಯಾರು? ಅಲ್ಲ, ಕರ್ನಾಟಕದಲ್ಲಿ ರಾಜರು ಯಾರು? ಮೈಸೂರಲ್ಲಿ ರಾಜರು ಇದ್ದಾರೆ, ಹೌದಾ? ಅಲ್ಲ, ಈಗಿದ್ದಾರೆ ರಾಜರು ಇದ್ದಾರೆ ಅಲ್ಲಿ ಅರಮನೆಯಲ್ಲಿ, ಮನೆತನ ಇದ್ದವರು ರಾಜರಿದ್ದಾರೆ. ಆದರೆ ಆ ರಾಜರು ಬರ್ತಾರೆ ಅಂದ್ರೆ ಅನೇಕರು ಏನ್ ಮಾಡ್ತಾರೆ? ಅವರ ಒಂದು ವೈಭೋಗ ಬದಲಾವಣೆ ಆಗ್ತದೆ, ಆಗಲ್ಲ. ಆದರೆ ಇಂದು ರಾಜಾದಿರಾಜನಾದ ದೇವರು ಪ್ರಭು ಕ್ರಿಸ್ತರು ನಮ್ಮ ಹೃದಯದೊಳಗೆ ಸಿಂಹಾಸನದೊಡನೆ ಆಸೀನರಾಗಲು ಬರುತ್ತಿದ್ದಾರೆ. ಹೌದಾ ಇಲ್ವಾ? ಎಷ್ಟು ಜನ ಕೈ ಎತ್ತಿ ಹೌದು ಅಂತ? ಹೌದಾ? ನಿಮ್ಮ ಹೃದಯದಲ್ಲಿ ರಾಜಾದಿರಾಜನಾದ ಪ್ರಭು ಕ್ರಿಸ್ತರು ಸಿಂಹಾಸನದೊಡನೆ, ಹೌದಾ? ಸಿಂಹಾಸನ ಅಂದ್ರೆ ಗೊತ್ತಾ? ದೊಡ್ಡ ಸಿಂಹಾಸನ, ಚೇರ್ ತಗೊಂಡು ಇಂದು ನಮ್ಮ ಹೃದಯದಲ್ಲಿ ಆಸೀನರಾಗ್ತಿದ್ದಾರೆ. ಎಷ್ಟು ಜನರ ಹೃದಯದಲ್ಲಿ ಆಸೀನರಾಗ್ತಿದ್ದಾರೆ? ಎಷ್ಟು ಜನರ ಹೃದಯದಲ್ಲಿ ಯೇಸು ಕ್ರಿಸ್ತರು ಆಸೀನರಾಗುತ್ತಿದ್ದಾರೆ? ಆಗ್ತಿದ್ದಾರೆ ಎಲ್ಲರಿಗೂ? ಇದು ನಮ್ಮ ಜೀವಿತದಲ್ಲಿ ಬರಬೇಕು. ಆಗ ನಮ್ಮ ಜೀವನ ಬದಲಾವಣೆ, ನೀವು ಇಲ್ಲಿ ಬಂದಿದ್ದಕ್ಕೂ ಒಂದು ಸಾರ್ಥಕವಾದಂತ ಜೀವನವಾಗುತ್ತದೆ. ಯೋಹಾನ 1:4 ಓದಿ ಬ್ರದರ್. ಇನ್ನೊಬ್ರು 10:14 ತೆಗಿರಿ. ಒಬ್ರು ಯೋಹಾನ 1:4, ಇನ್ನೊಬ್ರು ಯೋಹಾನ 10:14. ಬೇಗ ತೆಗಿಬೇಕು, ಇಲ್ಲ ಅರ್ಧ ಬರ್ಧ ಆಗುತ್ತೆ. ಫಾದರ್ ಬಂದ್ರೆ ಮುಗಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ವಾಕ್ಯ ಅರ್ಥ ಆಗ್ತಾ ಇದೆಯಾ? ವಾಕ್ಯ ಸ್ವಲ್ಪ ಬೇಗ ಹೇಳ್ತೀನಿ. ವಾಕ್ಯ ಅರ್ಥ ಆಗ್ತಾ ಇದೆಯಾ? ಆ ದಿವ್ಯವಾಣಿ ಜೀವವಾಗಿತ್ತು, ಆ ಜೀವವೇ ಅರ್ಥ ಆಯ್ತಾ? ದೇವರ ವಾಕ್ಯವೇ ಜೀವ, ಅದನ್ನ ನಾವು ಸ್ವೀಕರಿಸಬೇಕು ಅಂತ ನಾನು ಅದಕ್ಕೆ ಹೇಳಿದ್ದು. ಯಾವ್ದನ್ನು ಸ್ವೀಕರಿಸಬೇಕು? ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿದಾಗ ಪ್ರಭು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆ? ರಾಜಾದಿರಾಜನಾಗಿ ಬರುವಂತವರಾಗಿದ್ದಾರೆ ಅಲ್ವಾ? ಓದಿ ಯೋಹಾನ 10:14. ನಾನಾದರೂ ಉತ್ತಮ ಕುರಿಗಾಯಿ, ಈತನು ನನ್ನನ್ನು ಬಲ್ಲರು, ನಾನು ಈತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನೆ, ಅವು ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಆಮೇನ್. ಹೌದಾ? ಯಾರು ಪ್ರಾಣ ಕೊಟ್ಟಿದ್ದಾರೆ ನಮಗಾಗಿ? ಪ್ರಭು ಯೇಸು ಕ್ರಿಸ್ತರು ನನಗಾಗಿ ಮತ್ತು ನಿಮಗಾಗಿ, ನನ್ನ ಮತ್ತು ನಿಮ್ಮ ಪಾಪಗಳಿಗಾಗಿ ಅಂದು ಕ್ರೂಜೆ ಮೇಲೆ ಪ್ರಾಣ ತ್ಯಾಗ ಮಾಡಿ 3ನೇ ದಿನ ಪುನರುತ್ಥಾನ ಆಗಿದ್ದಾರೆ. ಯಾರಿಗಾಗಿ? ನನಗಾಗಿ ಮತ್ತು ನಿಮಗಾಗಿ, ನಮ್ಮ ಪಾಪಗಳಿಗಾಗಿ. ಅದನ್ನು ನಾವು ಒಪ್ಕೊಳ್ಳಕ್ಕೆ ಸಿದ್ಧರಿದ್ದೇವಾ? ಈ ರೀತಿಯ ವಾಕ್ಯಗಳನ್ನು ನಾವು ಸ್ವೀಕರಿಸಿಕೊಳ್ಳಬೇಕು. ವಾಕ್ಯ ಅರ್ಥ ಆಗ್ತದೆ ಎಲ್ಲರಿಗೂ? ಅರ್ಥ ಆಗ್ತಾ ಇದೆಯಲ್ಲ? ದೇವರು ನಮ್ಮೊಂದಿಗೆ ಇಂದು ವಾಕ್ಯ ಅರ್ಥ ಆದರೆ ದೇವರು ನಮ್ಮಲ್ಲಿ ಮಾತನಾಡುತ್ತಿದ್ದಾರೆ ಎಂಬುದಾಗಿ. ನಮಗೆ ನಿದ್ರೆ ಬರ್ತಾ ಇದೆ, ವಾಕ್ಯ ಕೇಳಕ್ ಆಗ್ತಾ ಇಲ್ಲ ಅಂದ್ರೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿಲ್ಲ ಎಂಬುದಾಗಿ ನಾನು ಹೇಳ್ತೀನಿ. ಯೋಹಾನ 12:24 ಓದಿ ಬ್ರದರ್. ಇನ್ನೊಬ್ರು ಯೋಹಾನ 10:10. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಅಲ್ಲ, ಯೋಹಾನ 12:24 ಓದಿ ಫಸ್ಟ್. 12:24. ಇನ್ನೊಬ್ರು 10:10 ತೆಗಿರಿ ಆಮೇಲೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ, ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ, ಗೋಧಿ ಕಾಳನ್ನು ನಾವು ಬಿತ್ತನೆ ಮಾಡ್ತೀವಲ್ಲ, ಅದು ಎಲ್ಲಿ ಮಣ್ಣಿನೊಳಗೆ ಏನಾಗುತ್ತದೋ ಸತ್ತಿ ಮತ್ತೆ ಹುಟ್ಟುವಂಥದ್ದು ಅಲ್ವಾ, ಫಲ ಕೊಡುವಂಥದ್ದು. ಅದೇ ಬೇರೆ ರೋಡಲ್ಲಿ ಬಿದ್ದರೆ ಯಾರೋ ತುಳಿದು ಅದನ್ನು ನಾಶ ಮಾಡ್ತಾರೆ. ಆದರೆ ಅದು ಸತ್ತಿ ಜೀವವನ್ನು ಕೊಡುವಂಥದ್ದು. ಕ್ರಿಸ್ತನು ಪ್ರಾಣವನ್ನು ಕೊಟ್ಟು, ಎಲ್ಲಿ? ಕ್ರೂಜೆಯ ಮೇಲೆ ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಏನಾಗಿದ್ದಾರೆ? ಶಿಲುಬೆ ಮೇಲೆ ಯೇಸು ಸ್ವಾಮಿ ಯಾಕೆ ಸತ್ತನಂತ ಎಲ್ಲರಿಗೂ ಗೊತ್ತಾ? ಯಾಕೆ? ಆಮೇಲೆ ಆಗ ಕ್ರಿಸ್ತ ಪೂರ್ವದಲ್ಲಿ ಹೇಳ್ತೀನಿ ಕೇಳಿ. ಕ್ರಿಸ್ತ ಪೂರ್ವದಲ್ಲಿ ಈ ಶಿಲುಬೆಯಲ್ಲಿ ಅನೇಕರಿಗೆ ಮರಣದಂಡನೆ ಕೊಡ್ತಿದ್ದು. ಮರಣದಂಡನೆ ಎಲ್ಲಿ ಕೊಡ್ತಿದ್ರು ಕೇಳಿದಿರಲ್ಲ? ಹೌದು, ಮರಣದಂಡನೆ ಆಗುತ್ತಿದ್ದು ಎಲ್ಲಿ? ಶಿಲುಬೆ ಮೇಲೆ. ಕಳ್ಳರಿಗೆ, ಕೊಲೆಗಾರರಿಗೆ, ವ್ಯಭಿಚಾರಿಗಳಿಗೆ ಮರಣದಂಡನೆ ಆಗ್ತಿತ್ತು. ಎಲ್ಲಿ? ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೂಡ ಇಬ್ಬರಿಗೆ ಮರಣದಂಡನೆ ಆಗಿದೆಯಾ? ಯೇಸು ಸ್ವಾಮಿಗೆ ಒಂದು ಪಿಲಾತನ ಮುಂದೆ ಕರ್ಕೊಂಡು ಹೋದಾಗ್ಲೂ ಮರಣದಂಡನೆಗೆ ಗುರಿ ಮಾಡಿದ್ದು ಅಲ್ವಾ? ಆದ್ರೆ ಯೇಸು ಸ್ವಾಮಿ ಯಾವತ್ತು ಶಿಲುಬೆಯಲ್ಲಿ ಸತ್ತರೋ ಅಂದಿಗೆ ಶಿಲುಬೆ ಮರಣ ರಕ್ಷಣೆ ಸಂಕೇತ. ಶಿಲುಬೆ ಮರಣನೇ ಕೊನೆಗೊಳ್ತು. ಅದೇ ಈ ಭೂಮಂಡಲವನ್ನೇ ನಡುಗಿಸಿದ ದಿನ, ಹೌದಾ? ಅಂದಿಗೆ ಶಿಲುಬೆ ಮರಣದಂಡನೆ ಅಂದಿಗೆ ಅದು ರದ್ದಾಗಿದೆ. ಯಾರ ಮುಖಾಂತರ? ಇದು ತಂದೆ ದೇವರ ಯೋಜನೆಯಾಗಿತ್ತು, ಹೌದಾ ಅಲ್ವಾ?
ಅದೇ ರೀತಿ ಇದು ಇಂದು ಕೂಡ ನಮ್ಮನ್ನು ಇಲ್ಲಿ ಕೂರಿಸಿರುವುದು ದೇವರ ಯೋಜನೆಯಾಗಿದೆ. ಹೌದಾ ಅಲ್ವಾ? ಇದು ದೇವರ ಯೋಜನೆನಾ? ದೇವರು ನಮ್ಮನ್ನೇ ಮಾತನಾಡುತ್ತಿದ್ದಾರೆ ಈ ದಿನ. ಅದಕ್ಕಾಗಿಯೇ ದೇವರು ಈ ದಿನ ಗುರುತು ಮಾಡಿದ್ದಾರೆ. ಯೋಹಾನ 10:10 ಓದಿ ಬ್ರದರ್. ಕಳ್ಳನು ಬರುವುದು ಕಳ್ಳತನಕ್ಕಾಗಿ 20:31 ಒಬ್ರು ತೆಗಿರಿ. ಯೋಹಾನ 20:31 ಓದಿ ಬ್ರದರ್. ಅದು ಮತ್ತು ನಾಶ ಮಾಡುವುದಕ್ಕೆ ಮಾತ್ರ. ನಾನು ಬಂದುದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಓದಿ, ಇನ್ನೊಂದ್ಸರಿ ಓದಿ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ. ನೋಡಿ, ಕಳ್ಳನು ಬರೋದು ಯಾಕಾಗಿ? ನಾನು ಹೇಳಿದೆ ನಿಮಗೆ ಬೈಬಲ್ ಓದುವಾಗ ನಿದ್ರೆ ಬರುತ್ತೆ ಅಂತ. ಅವಾಗ ಯಾರೋ ಸೈತಾನ ಏನ್ ಮಾಡ್ತೀಯಾನೆ? ತಟ್ತಾ ಇದ್ದಾನೆ ನಿಮ್ಮನ್ನ. ಏನಕ್ಕೆ? ನಿಮ್ಮನ್ನ ಬೇರೆ ಇಹಲೋಕಕ್ಕೆ ಕರ್ಕೊಂಡು ಹೋಗಕ್ಕೆ, ಟಿವಿ ನೋಡಕ್ಕೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಧಾರಾವಾಹಿ ನೋಡಕ್ಕೆ ಸಾಯಂಕಾಲ ಆದ್ರೆ ಯಾರು ಕರ್ಕೊಂಡು ಹೋಗ್ತಾ ಇದ್ದಾನೆ? ಸೈತಾನ. ಆದರೆ ದೇವರು ಅಲ್ಲಿ ಬಂದಾಗ ಓದಿ ಬಿಡೋದು ಅದೇ ಮುಂದೆ. ಮತ್ತು ನಾಶನೋದಕ್ಕಾಗಿ ಮಾತ್ರವಲ್ಲ, ನಾನು ಬಂದದ್ದಾದರೂ ಜೀವ ನೀಡಲು ನೀಡಲು. ಆಗ ನೀವು ದೇವರ ಆತ್ಮವನ್ನು ಕರೆದು ಬೈಬಲ್ ಶ್ರೀಗಂಧವನ್ನು ತೆಗೆದು ಓದಿದರೆ ದೇವರು ಏನ್ ಮಾಡ್ತಾರೆ? ಜೀವ ಕೊಡ್ತಾರೆ. ಆಧ್ಯಾತ್ಮಿಕವಾದ ಜೀವವನ್ನು ನಮ್ಮ ಜೀವಿತದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಹೌದಾ? ಹೌದಾ? 20:31 ಓದಿ ಬ್ರದರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಕಾರ್ಯಗಳನ್ನು ಇನ್ನೂ ಎಷ್ಟೋ ಇವೆ, ಅವನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಯೋಹಾನ 20:31 ಇಲ್ಲಿ ಓದಿ ಸರಿ ಇದೆ. ಇಲ್ಲಿ ಬರೆದವರ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕಾಧಿಕಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿ ಅವನ ಹೆಸರಿನಲ್ಲಿ ಅಲ್ಲ, ಬೇರೆ ಓದಿದ್ರಾ? ಯೋಹಾನ 31. 31. ಓದಿ, ಇನ್ನೊಂದ್ಸರಿ ಓದಿ. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆಯುವುಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ನೋಡಿ, ಏನು ವಿಶ್ವಾಸ ಮಾಡ್ಬೇಕು ನೀವು? ಲೋಕೋದ್ಧಾರಕ ಯಾರು? ಪ್ರಭು ಯೇಸು ಕ್ರಿಸ್ತರು ಲೋಕೋದ್ಧಾರಕ ಎಂಬುದಾಗಿ ನಾವೇನ್ ಮಾಡ್ಬೇಕು? ವಿಶ್ವಾಸಿಸಿ ನಮ್ಮ ಎಲ್ಲಾ ಬೇನೆಗಳು, ಎಲ್ಲಾ ನೋವುಗಳು ಯಾರಿಗೆ ಒಪ್ಪಿಸ್ಬೇಕು? ಯಾರಿಗೆ ಒಪ್ಪಿಸ್ಬೇಕು? ಪ್ರಭು ಕ್ರಿಸ್ತರಿಗೆ ಒಪ್ಪಿಸ್ಬೇಕು. ಅಷ್ಟೇ ನಮ್ಮ ಕೆಲಸ. ಮುಂದೆ ನಡೆಸುವಂಥದ್ದು ಯಾರು? ಯಾರು? ಎಲ್ಲಿಯವರೆಗೆ ನಡೆಸುವಂಥದ್ದು? ಎಲ್ಲಿವರೆಗೆ? ನಮ್ಮ ದೇಹ ಮರಣದವರೆಗೆ. ರೋಮನ್ನರು 6:23 ಓದಿ. ಎಲ್ಲಿವರೆಗೆ ನಮ್ಮನ್ನು ನಡೆಸುವುದು? ಮರಣವೇ ಪಾಪದ ವೇತನ. ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ. ಗೊತ್ತಾಯ್ತಾ? ಎಲ್ಲಿವರೆಗೆ ದೇವರು ನಡೆಸ್ತಾರೆ? ನಮ್ಮ ಪಾಪದ ಮರಣದವರೆಗೆ. ಆಮೇಲೆ ಇರುವ ನಿತ್ಯ ಜೀವವೇ ಉಚಿತವಾದ ವರದಾನ. ಏನಾಗಿ ದೇವರು ಫ್ರೀಯಾಗಿ ಕೊಡುವಂಥದ್ದು ನಮಗೆ ಉಚಿತವಾಗಿ. ಯಾವಾಗ? ನಾವು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿದಾಗ. ಹೌದಾ? ಯೋಹಾನ 3:36 ತೆಗಿರ್ಬೋದಾರೆ. ಆಗ ನಾವು ಸಂಪೂರ್ಣವಾಗಿ ಕ್ರಿಸ್ತನರಲ್ಲಿ ಮಗ್ನರಾದಾಗ ದೇವರಿಗೆ ನಾವು ನಿತ್ಯ ಜೀವ ಏನು ಉಚಿತವಾಗಿ ನಮಗೆ ಕೊಡುವಂಥದ್ದು. ದುಡ್ಡು ಕೇಳಿದಾರಾ? ಯೇಸು ಕ್ರಿಸ್ತರು ದುಡ್ಡು ಕೇಳಿದಾರಾ? ಇಲ್ಲ. ಉಚಿತವಾಗಿ ನಮಗೆ ಕೊಡುವಂಥದ್ದು ಅವರು. ಆಧ್ಯಾತ್ಮಿಕವಾಗಿ ತಿಳ್ಕೋಬೇಕು ವಿಷಯ. ಇದು ಆಧ್ಯಾತ್ಮಿಕವಾದಂಥದ್ದು. ಓದಿ ಬ್ರದರ್. 3:36. ಪುತ್ರನಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಪಡೆಯುತ್ತಾನೆ. ಪುತ್ರನಿಗೆ ಶರಣಾಗದವನು ನಿತ್ಯ ಜೀವವನ್ನು ಸವಿಯುವನು. ಅವನು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾನೆ ಎನ್ನುತ್ತಾರೆ. ಗೊತ್ತಾಯ್ತಾ? ಯಾರಲ್ಲಿ ವಿಶ್ವಾಸ ಇಟ್ಟವನು ನಿತ್ಯ ಜೀವ ಪಡೆಯುತ್ತಾನೆ? ಯಾರಲ್ಲಿ? ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಪಡೆಯುತ್ತಾನೆ. ಇದನ್ನು ನಾನು ದೇವರ ವಾಕ್ಯವನ್ನು ಆರಿಸಿ ನಿಮಗೆ ಹೇಳುತ್ತಿದ್ದೇನೆ. ನೀವು ಇದನ್ನು ನಂಬದೇ ಹೋದರೆ ಏನಾಗುತ್ತೆ? ಅಲ್ಲೇ ಮುಂದೆ ಓದಿ ಬಿಡ್ತಾರೆ ಅದನ್ನೇ. ನಿತ್ಯ ಜೀವವನ್ನು ಸವಿಯುತ್ತೇವೆ. ಪುತ್ರನಿಗೆ ಶರಣಾಗದವನು ಹಾ ನಿತ್ಯ ಜೀವವನ್ನು ಸವಿಯನು. ಅರ್ಥ ಆಯ್ತಾ? ಯೇಸು ಕ್ರಿಸ್ತನಿಗೆ ಶರಣಾಗದೇ ಇದ್ರೆ ನಿತ್ಯ ಜೀವನು ಸವಿಯನು. ಅವನು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾನೆ. ಗೊತ್ತಾಯ್ತಾ? ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನಾಗ್ತೀರಾ? ದೇವರ ಕೋಪಾಗ್ನಿ. ಏನಕ್ಕೆ? ದೇವರ ಬೆಂಕಿಗೆ. ಹೌದಾ? ದೇವರ ಬೆಂಕಿ. ನಾನು ಹೇಳ್ತಾ ಇಲ್ಲ ಅದು. ನಿಮ್ಮ ಬೈಬಲಲ್ಲೂ ಇದೆಯಾ? ಎಲ್ಲರ ಬೈಬಲ್ ಇದೆಯಾ? ಇದೆ. ನಾನು ಹೇಳ್ತಾ ಇದ್ದೀನಾ? ನಾನು ಬರ್ಕೊಂಡ್ ಬಂದಿದ್ದೀನಾ? ಇಲ್ಲ. ಯಾರ ಬೈಬಲಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹೌದಾ?
ಅದೇ ದೇವರ ವಾಕ್ಯ ಬರೆಯಲ್ಪಟ್ಟಿರುವಂಥದ್ದು. 1 ಯೋಹಾನ 5:12 ಓದಿ ಬ್ರದರ್. 12:13. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. 1 ಯೋಹಾನ 5:12-13. ಯಾರಲ್ಲಿ ದೇವರ ಪುತ್ರ ಇದ್ದಾನೋ ಅವರಲ್ಲಿ ಆ ಜೀವವಿರುತ್ತದೆ. ನೋಡಿ, ಯಾರಲ್ಲಿ ಯೇಸು ಕ್ರಿಸ್ತರು ಇದ್ದಾರೋ ಅವನಲ್ಲಿ ಯಾವ ಜೀವ ಇರುತ್ತದೆ? ಸ್ವರ್ಗೀಯ ಪವಿತ್ರಾತ್ಮರು ಅವರಲ್ಲಿ. ನಿಮಗೆ ದೇವರ ವಾಕ್ಯ ಓದುವಾಗ ನಿದ್ರೆ ಬರಲ್ಲ. ಯಾವಾಗ? ಯಾರಲ್ಲಿ ದೇವರ ಪುತ್ರನಿಲ್ಲವೋ ಯಾವಾಗ? ಹೇಳಿ ಹೇಳಿ, ಯಾವಾಗ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ವಾಕ್ಯ ಈಗ? ಓದಿ ಬ್ರದರ್ ಈಗ. ಇನ್ನು ಓದಿ ಜೋರಾಗಿ ಅದನ್ನೇ. ಯಾರಲ್ಲಿ ದೇವರ ಪುತ್ರ ಇದ್ದಾನೋ ಅವನಲ್ಲಿ ಆ ಜೀವವಿರುತ್ತದೆ. ಯಾರಲ್ಲಿ ದೇವರ ಪುತ್ರನಿಲ್ಲವೋ ಅವನಲ್ಲಿ ಆ ಜೀವ ಇರುವುದಿಲ್ಲ. 13. ಓದಿ 13, 12. ದೇವರ ಪುತ್ರನ ನಾಮದಲ್ಲಿ ವಿಶ್ವಾಸ ಇಟ್ಟಿರುವ ನೀವು ನಿತ್ಯ ಜೀವವನ್ನು ಪಡೆದವರು ಎಂಬುದನ್ನು ತಿಳಿಸಲೆಂದೇ ನಾನು ನಿಮಗೆ ಇದನ್ನೆಲ್ಲ ಬರೆದಿದ್ದೇನೆ. ಗೊತ್ತಾಯ್ತಾ? ವಾಕ್ಯ ಅರ್ಥ ಆಗ್ತಾ ಇದೆಯಾ? ವಾಕ್ಯ ಯಾದಕ್ಕೆ ಬರೆದಿದ್ದಾರೆ? ಇದು ಯೋಹಾನನು ಯಾಕೆ ಹೇಳಿದ್ದಾನೆ? ನಮಗೆ, ನನಗೆ ಎಂಬುದಾಗಿ ನಾವು ಮುಟ್ಟಿಕೊಂಡು ಹೇಳ್ಬೇಕು. ಧೈರ್ಯ ಇದೆಯಾ? ಇದೆಯಾ? ಎಷ್ಟು ಜನಕ್ಕಿದೆ? ನನಗೆ ಹೇಳಿರೋದು ಅಂತ. ಹೌದಲ್ವಾ? ಹೌದು, ಖಂಡಿತವಾಗಿ. ಯಾರಲ್ಲಿ ಕ್ರಿಸ್ತನು ನಮ್ಮೊಳಗಿದ್ದಾನೆ ನಮಗೆ ನಿತ್ಯ ಜೀವ ಉಂಟು. ದೇವರ ವಾಕ್ಯ ಓದುವಂತ ಶಕ್ತಿ ಬಂದಿದೆಯಾ? ನಿದ್ರೆ ಹೋಯ್ತಾ? ಓದ್ತೀರಾ? ಬೈಬಲ್ ಮನೇಲಿ ಹೋಗಿ ಓದ್ಬೋದಾ? ದೇವರ ವಾಕ್ಯ ಇನ್ನು ಸ್ಪರ್ಶಿಸಬೇಕು ಒಬ್ಬೊಬ್ಬರ ಹೃದಯವನ್ನು, ಆಗ ಮಾತ್ರ ಸಾಧ್ಯ. ದೇವರ ವಾಕ್ಯ ಓದಿದರೆ, ಇದು ಮುಖ್ಯವಾಗಿ ಯಾರು ಎಷ್ಟೇ ಓದಿರ್ಲಿ, ಯಾವ ಇಂಜಿನಿಯರೇ ಮಾಡಿರ್ಲಿ, ಇದನ್ನು ಅವನು ತಿಳಿಯಲು ಸಾಧ್ಯವಿದೆಯಾ? ಇದು ನಾವು 8ನೇ ಕ್ಲಾಸ್ ಅರ್ಧ ಓದಿ ಬಿಟ್ಟಿರೋದು ನಾನು. ದೇವರ ಆತ್ಮದ ಮುಖಾಂತರ ದೇವರ ವಾಕ್ಯವನ್ನು ತಿಳಿಯಪಡಿಸಿದ್ದಾರೆ. ಹೌದಾ? ಯಾರ ಮುಖಾಂತರ? ದೇವರ ಆತ್ಮದ ಮುಖಾಂತರ. ಇದು ಬೇರೆ, ಅವರು ಅನೇಕ ಬೈಬಲ್ ಪಂಡಿತರಿದ್ದಾರೆ, ಅವರು ಬೋಧಿಸುವುದು ಬೇರೆ, ಅವರು ಓದಿ ಕಲಿತಿ ಬೋಧಿಸುವಂಥದ್ದು. ಇದು ನಾವು ಓದಿ ಕಲಿಯದೆ ಬೋಧಿಸುವಂಥದ್ದು. ಇದು ಯಾರು ಕೊಡೋದು ನಮಗೆ? ಸ್ವರ್ಗೀಯ ರಹಸ್ಯವನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಅನೇಕ ಬಾರಿ ನಾನು ಇಲ್ಲಿಗೆ ಬಂದೋಗಿದ್ದೀನಿ. ಬ್ರದರಿಗೆ ಗೊತ್ತು, ನಾನು ಯಾವತ್ತು ವಚನ ಹೇಳ್ತೀನಿ ಬ್ರದರ್. ಇದೇ ಫಸ್ಟ್ ಬಂದು ಅವರು ಕೂತಿದ್ದು ನನ್ನ ವಾಕ್ಯ ಕೇಳಕ್. ಹೌದಾ? ಸರಿ ಇದೆಯಾ? ವಚನ ಸರಿ ಇದೆಯಾ? ಮುಂದೆ ಓದಿ ಬ್ರದರ್. 2 ಕೊರಿಂಥ 4:10. ಇನ್ನೊಬ್ರು ಗಲಾತ್ಯ 2:20. 4:10. ಯೇಸುವಿನ ದಿವ್ಯ ಜೀವನವು ನಮ್ಮ ದೇಹದಲ್ಲಿ 2 ಕೊರಿಂಥ ಕರೆಕ್ಟ್ ಇದೆ, ಓದಿ. ಯೇಸುವಿನ ದಿವ್ಯ ಜೀವನವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆ ಅವರ ಮರಣ ಯಾತನೆಯನ್ನು ನಿರಂತರವಾಗಿ ಅನುಭವಿಸುತ್ತಾ ಬಾಳುತ್ತೇವೆ. ಅರ್ಥ ಆಯ್ತಾ? ವಾಕ್ಯ ಅರ್ಥ ಆಯ್ತಾ? ಯೇಸುವಿನ ದಿವ್ಯ ಜೀವವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆಯೋ ಅವರ ಮರಣ ಯಾತನೆಯನ್ನು ಕೂಡ ನಿರಂತರವಾಗಿ ಅನುಭವಿಸುತ್ತಾ ಬಾಳುತ್ತೇವೆ. ಇದು ದೇವರ ಯಾತನೆಯಲ್ಲೂ ಕೂಡ ನಾವೇನಾಗಬೇಕು? ಪಾಲುದಾರರಾಗಬೇಕು ಎಂಬುದಾಗಿ ನಾವು ತಿಳಿದಿದೆ. ದೇವರ ಉದ್ದೇಶ ಇದು. ದೇವರು ಇಲ್ಲಿಗೆ ನಮಗೆ ಕರೆತರುವುದು, ಅನೇಕ ಬಾರಿ ನಾವು ಬರಲು ಅಡೆತಡೆಗಳಿರಬಹುದು. ಒಂದು ಪ್ರಾರ್ಥನೆಯ ಶಕ್ತಿಯಿಂದ ನೀವು ಇಲ್ಲಿ ಬಂದು ಕುಳಿತಿರೋದು, ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ ಎಂಬುದಾಗಿ ನಂಬಬೇಕು. ಇದಕ್ಕೆ ಇಲ್ಲಿ ಬಂದು ಕುಳಿತಿ ದೇವರ ವಾಕ್ಯವನ್ನು ಕೇಳುವುದಾದರೆ ಒಂದು ಪ್ರಾರ್ಥನೆಯ ಶಕ್ತಿ ಎಂಬುದಾಗಿ, ದೇವರ ವಾಕ್ಯದ ಶಕ್ತಿ ಬಿಡುಗಡೆಯಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದು ದೇವರ ವಾಕ್ಯ ನಮಗೆ ಪ್ರಚೋದಪಡಿಸುವುದು. ಗಲಾತ್ಯ 2:20 ಓದಿ. ಇನ್ನೊಬ್ರು ಯೂದ 1:21. ಕ್ರಿಸ್ತ ಯೇಸುವಿನೊಂದಿಗೆ ನಾನು ಶಿಲುಬೆಗೇರಿಸಲಾದವನು. ನೋಡಿ, ಯಾರೊಂದಿಗೆ ಶಿಲುಬೆಗೇರಿಸಲಾದವನು? ಆಯ್ತಾ? ಕರೆಕ್ಟ್, ಸರಿ ಇದೆಯಾ? ವಾಕ್ಯ ಸರಿ ಇದೆಯಾ? ಹೌದಾ ಅಲ್ವಾ? ಕ್ರಿಸ್ತನೊಂದಿಗೆ ಏನಾಗಿದ್ದೇವೆ ನಾವು ಅಲ್ವಾ? ಇದನ್ನ ನಾವು ತಿಳ್ಕೊಳ್ಬೇಕು. ಆಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ವಾಕ್ಯದ ಮುಖಾಂತರ ದೇವರು ಮಾತನಾಡುವಂಥದ್ದು. ಯಾರ ಮುಖಾಂತರ? ವಾಕ್ಯದ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಯೂದ 1:21.
ಲಾಸ್ಟಲ್ಲಿ ಇದೆ, ಲಾಸ್ಟಲ್ಲಿ. ನಿತ್ಯ ಜೀವವನ್ನು ದಯಪಾಲಿಸುವ ಕರುಣಾಮಯಿ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುತ್ತಾ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಗೊತ್ತಾಯ್ತಾ? ಯಾರ ಪ್ರೀತಿಲಿ? ಪ್ರಭು ಯೇಸುವಿನ ಓದಿ, ಇನ್ನೊಂದ್ಸರಿ ಓದಿ ಬ್ರದರ್. ನಿತ್ಯ ಜೀವವನ್ನು ದಯಪಾಲಿಸುವ ಹಾ, ಓದಿ. ಕರುಣಾಮಯಿ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುತ್ತಾ ಕರುಣಾಮಯಿ ಪ್ರಭು ಯೇಸು ಕ್ರಿಸ್ತರನ್ನು ನಾವೇನ್ ಮಾಡ್ಬೇಕು? ಎದುರು ನೋಡುತ್ತಾ ಹಾ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಹಾ, ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಯಾರ ಪ್ರೀತಿಲಿ ನೆಲೆಗೊಂಡಿರ್ಬೇಕು? ಯಾರ ಪ್ರೀತಿಲಿ? ವಾಕ್ಯ ಅರ್ಥ ಆಗಿಲ್ಲ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಓದಿ ಬ್ರದರ್ ಜೋರಾಗಿ. ನಿತ್ಯ ಜೀವವನ್ನು ದಯಪಾಲಿಸುವ ನಿತ್ಯ ಜೀವವು ದಯಪಾಲಿಸುವ ಕರುಣಾಮಯಿ ಪ್ರಭು ಕರುಣಾಮಯಿ ಪ್ರಭು. ಗೊತ್ತಾಯ್ತಾ? ಯಾರು? ಕರುಣಾಮಯಿ. ಹಾ, ಓದಿ ಬ್ರದರ್, ನಿಂತ್ಕೊಂಡು ಓದಿ ಬ್ರದರ್ ಜೋರಾಗಿ. ತುಂಬಾ ಮುಖ್ಯವಾದಂತ ವಚನ ಇದು, ತುಂಬಾ ಮುಖ್ಯವಾದಂತ ವಚನ. ನಿತ್ಯ ಜೀವವನ್ನು ದಯಪಾಲಿಸುವ ನಿತ್ಯ ಜೀವವನ್ನು ದಯಪಾಲಿಸುವ ಕರುಣಾಮಯಿ ಪ್ರಭು ಕರುಣಾಮಯಿ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುತ್ತಾ ಯೇಸು ಕ್ರಿಸ್ತರನ್ನು ಹೇಳಿ. ಯೇಸು ಕ್ರಿಸ್ತರನ್ನು ಹಾ ಹೇಳಿ ಬ್ರದರ್. ಎದುರು ನೋಡುತ್ತಾ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಯಾರ ಪ್ರೀತಿಯಲ್ಲಿ? ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಲ್ಲಿ ನಾವೇನಾಗಿರ್ಬೇಕು? ಯಾವಾಗ್ಲೂ ನೆಲೆಗೊಂಡಿರ್ಬೇಕು. ಅದಕ್ಕೆ ಹೇಳೋದು, ಅಕ್ಕಪಕ್ಕದವರನ್ನು, ನಮ್ಮ ದ್ವೇಷಿಗಳನ್ನು ಸಹ ಏನ್ ಮಾಡ್ಬೇಕು? ಪ್ರೀತಿಸಿದರೆ ಮಾತ್ರ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಲು ಸಾಧ್ಯ. ಅವನು ನಮಗೇನೋ ದ್ರೋಹ ಮಾಡಿದ್ದಾನೆ, ಅವನೊಂದಿಗೆ ನಾನು ಮಾತನಾಡುವುದಿಲ್ಲ, ಆತನೊಂದಿಗೆ ನಾನು ಮಾತನಾಡುವುದಿಲ್ಲ ಎಂಬುದಾದರೆ ನಾನು ಕ್ರಿಸ್ತನಲ್ಲಿ ನೆಲೆಗೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಕ್ರಿಸ್ತನು ಪ್ರೀತಿ ಸ್ವರೂಪಿ ಎಂಬುದಾಗಿ ನಾವು ಅನೇಕ ಬಾರಿ ಓದಿದ್ದೇವೆ ಅಲ್ವಾ? ರೋಮ 6:22. ರೋಮನವರ ಪತ್ರಿಕೆ 6:22. ಈ ಪಾಪದಿಂದ ಬಿಡುಗಡೆ ಹೊಂದಿರುವಿರಿ, ದೇವರಿಗೆ ದಾಸರಾಗಿರುವಿರಿ. ನೋಡಿ, ವಾಕ್ಯ ಅರ್ಥ ಮಾಡ್ಕೊಳ್ಳಿ. ಆದರೆ ನೀವು ಪಾಪದಿಂದ ಏನಾಗಿದ್ದೀರಾ? ಬಿಡುಗಡೆ ಹೊಂದಿದ್ದೀರಾ ಎಲ್ಲರೂ? ಯಾರು ಹೊಂದಿದ್ದೀರಾ? ಕೈ ಎತ್ತಿ. ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. ಓದಿ ಬ್ರದರ್. ದೇವರಿಗೆ ದಾಸರಾಗಿರುವಿರಿ. ಯಾರಿಗೆ ದಾಸರಾಗಿದ್ದೇವೆ ನಾವು? ಯಾರಿಗೆ? ದೇವರಿಗೆ, ಪ್ರಭು ಕ್ರಿಸ್ತರಿಗೆ ನಾವು ದಾಸರಾಗಿದ್ದೇವೆ. ಹೌದಾ? ಓದಿ ಬ್ರದರ್ ಮುಂದೆ. ಇದರಿಂದ ನಿಮಗೆ ಸಿಕ್ಕಿರುವ ಪ್ರತಿಫಲ ಪರಿಶುದ್ಧ ಜೀವನ. ನೋಡಿ, ಸಾಕಷ್ಟೇ. ಇದರಿಂದ ನಮಗೇನ್ ಸಿಕ್ಕಿದೆ? ಸಾಕ? ಜೀವನ ಸಾರ್ಥಕನ? ಪರಿಶುದ್ಧ ಜೀವನ ಸಿಕ್ಕಿದೆ. ಸಾರ್ಥಕ ಇದೆಯಲ್ವಾ? ಇದೆಯೇ ಇಲ್ವಾ? ಇದು ನಮ್ಮ ಜೀವಿತದಲ್ಲಿ ಬರುವಂತಹ ಬಹುಮುಖ್ಯ ಭಾಗ ಅಲ್ವಾ? ಇದು ನಾವು ತಿಳ್ಕೊಬೇಕು. ಯಾಕಂದ್ರೆ ದೇವರು ನಮಗೆ ತಿಳಿಸುವಂಥದ್ದು, ನಾವು ಪಾಪದಿಂದ ಅಲ್ವಾ? ದೇವರ ವಾಕ್ಯ ಚೆನ್ನಾಗಿ ಹೇಳಿದೆ ಅಲ್ವಾ? ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ ಅಲ್ವಾ? ನಾವು ಯಾರಿಗೆ ದಾಸರಾಗಿದ್ದೇವೆ? ಪ್ರಭು ಯೇಸು ಕ್ರಿಸ್ತರಿಗೆ ದಾಸರಾಗಿದ್ದೇವೆ. ಇದು ನಾವು ಮುಖ್ಯವಾಗಿ ತಿಳಿಯುವಂಥದ್ದು. ಯೋಹಾನ 7:38 ಓದಿ. ಯೋಹಾನ 7:38. ಹಾ, ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿರುವವನ ಹೃದಯದಿಂದ ಜೀವಜಲ ಒಣಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದನು. ಎಲ್ಲಿ ವಿಶ್ವಾಸ ಇಡುವುದರಿಂದ? ಎಲ್ಲಿ? ಯಾವುದು? ಪವಿತ್ರ ಗ್ರಂಥ. ಇಷ್ಟ ತನಕ ನಾನೇನು ಹೇಳಿದ್ದು? ದೇವರ ವಾಕ್ಯವೇ ಪವಿತ್ರ ಗ್ರಂಥ. ಹೌದಾ? ಇಲ್ಲಿ ತನಕ ನಾನು ಹೇಳಿದ್ದೇನೋ? ಇದನ್ನ ಹೇಳಿದ್ದು ಪವಿತ್ರ ಗ್ರಂಥದಲ್ಲಿ ಹೇಳಿ. ಎಲ್ಲರೂ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸ ಇಡುವವನು ಹೃದಯದಿಂದ ಜೀವ ಜನ ಹೊನಲು ಹೊನಲಾಗಿ ಹರಿಯುವುದು. ಹೌದಾ ಎಂದು ಕೂಗಿ ಹೇಳಿದ್ರಂತೆ. ಕೂಗಿ ನೋಡೋಣ, ಜೋರಾಗಿ ಹೇಳಿ ಎಲ್ಲರೂ. ವಾಕ್ಯ ಒಬ್ರು ಹೇಳಿ ಬ್ರದರ್, ಎಲ್ಲರೂ ಹೇಳ್ತಾರೆ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವಜಲ
ಹೊಣಾಗಿ ಹರಿಯುವುದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹೌದಾ? ಹೊನಲಾಗಿ ಹರಿತಿದ್ಯಾ? ಎಷ್ಟು ಜನರ ಜೀವನದಲ್ಲಿ ಹರಿತಿದೆ ಅಲ್ವಾ? ಹರಿಲೇಬೇಕು ಎಲ್ಲರ ಜೀವನದಲ್ಲೂ. ಇದೇ ಪವಿತ್ರ ಗ್ರಂಥವನ್ನು ನಾವು ತಿಳಿಯುವುದು. ಹೌದಾ ಬ್ರದರ್? ಒಂದು ಹಾಡು ಹೇಳ್ಬೋದಾ? ಅದೇ ಹೇಳಿ.